ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಿದ್ದೇವೆ. ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೇನೆ. ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ತಿದ್ದೇನೆ. ಫಸ್ಟಿಗೆ ಲೈನಿಂಗ್ ಮೇಲ್ಗಡೆ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಬೇಕು. ರಾಂಗ್ ಸೈಡ್ ಮತ್ತು ರೈಟ್ ಸೈಡನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಲೈನಿಂಗ್ನ ಮೇಲ್ಗಡೆ ರಾಂಗ್ ಸೈಡನ್ನು ಇಡಬೇಕು. ನೋಡಿ, ಇದು ಮೇಲ್ಗಡೆ ಕಾಣಿಸ್ತಿರೋದು ರೈಟ್ ಸೈಡ್ ಫ್ಯಾಬ್ರಿಕ್ ಇದ್ದು. ಅದನ್ನು ಈ ರೀತಿ ನಾನು ಅಟ್ಯಾಚ್ ಮಾಡಿಕೊಂಡು ಅದಕ್ಕೆ ಗುಂಪಿನನ್ನು ಅಟ್ಯಾಚ್ ಮಾಡ್ತೇನೆ, ಯಾಕಂದರೆ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಆಗ್ತದೆ ಅಂತ. ಈಗ 4 ಸೈಡ್ ಕೂಡ ಕರೆಕ್ಟಾಗಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ತೇನೆ. ಸ್ಟಿಚಿಂಗ್ ಮಾಡಿ ಆದಮೇಲೆ ಅಲ್ಲಿ ಎಕ್ಸ್ಟ್ರಾ ಪೀಸಸ್ ಇದೆ ನೋಡಿ, ಲೈನಿಂಗ್ ಬಿಟ್ಟು ಎಕ್ಸ್ಟ್ರಾ ಪೀಸಸ್ ಇದೆ, ಅದನ್ನು ಕಟಿಂಗ್ ಮಾಡ್ಕೊಳ್ತೇನೆ. ಈಗ ಫ್ರಂಟ್ ಇದು ಡೀಪನ್ನು ನಾವು ಮಾರ್ಕಿಂಗ್ ಮಾಡಬೇಕು. ಇವರದ್ದು ಕುತ್ತಿಗೆ ಅಗಲ 2 ಇಂಚು ಹೇಳಿದ್ದೇನೆ ನಾನು. ಹಾಗೆಯೇ ಉದ್ದ ಅಂದರೆ ಡೀಪ್ ಎಷ್ಟು ಅಂತ ಹೇಳಿದರೆ 6 ಇಂಚ್ ಇದೆ. ಇವರು ರೌಂಡ್ ನೆಕ್ ಕೇಳಿದ್ದಾರೆ, ರೌಂಡ್ ಶೇಪ್ ಕೊಡಬೇಕು. ನಾನಿಲ್ಲಿ ಫಸ್ಟಿಗೆ ಕೊಟ್ಕೊಳ್ಳಿಲ್ಲ, ಯಾಕಂತ ಹೇಳಿದರೆ ಇದು ನೋಡಿ ಸಿಲ್ಕ್ ಫ್ಯಾಬ್ರಿಕ್, ಅದಕ್ಕೆ ಆ ಕಡೆ ಈ ಕಡೆ ಆಗ್ತದೆ. ಅದಕ್ಕೆ ನಾನು 4 ಸೈಡ್ ಕೂಡ ಫಸ್ಟಿಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಶೇಪ್ ಕೊಡ್ತೇನೆ. 2 ಫ್ಯಾಬ್ರಿಕನ್ನು ಈ ರೀತಿ ಇಟ್ಕೊಂಡಿದ್ದೇನೆ. ಇವರಿಗೆ ಕುತ್ತಿಗೆ ಅಗಲ 2 ಇಂಚಿದೆ. ಹಾಗೆಯೇ ಡೀಪ್ ಬಂದುಬಿಟ್ಟು 6 ಇಂಚು. ಆಗಲೇ ನಾನು ಅಳತೆ ಹೇಳಿದ್ದೇನೆ, ಡೀಪ್ ಬಂದುಬಿಟ್ಟು 6 ಇಂಚಿದೆ. 6 ಇಂಚನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೇನೆ. ಮತ್ತು ಕುತ್ತಿಗೆ ಅಗಲ 2 ಇಂಚಿದೆ, ಅದನ್ನು ನಾನು ನೀಟಾಗಿ ಮಾರ್ಕ್ ಮಾಡ್ಕೊಳ್ತೇನೆ. ಅಂದರೆ ಚೌಕದ ಶೇಪಲ್ಲಿ ಅಟ್ಯಾಚ್ ಮಾಡ್ಕೊಳ್ತೇನೆ. ಈಗೊಂದು ಸಿಂಪಲಾಗಿ ರೌಂಡ್ ಶೇಪನ್ನು ಕೊಡ್ತೇನೆ. ಇಲ್ಲಿ ನಾನು ಫ್ರಂಟ್ ಸೈಡಿದ್ದು 2 ಪಾರ್ಟ್ ಮಾಡಿದ್ದೇನೆ, ಹಾಗಾಗಿ ನಾನು ಈ ಥರ ಇಟ್ಕೊಂಡಿದ್ದೇನೆ. ಈಗ ಸೇಮ್ ಶೇಪ್ ನೋಡಿ 2 ಸೈಡ್ ಇದಕ್ಕೂ ಕೂಡ ಬಂತು. ಇದಕ್ಕೆ ಸ್ಟಿಚಿಂಗ್ ಮಾಡಿಕೊಳ್ಬೇಕು. ನಾನಿಲ್ಲಿ ಸ್ಟಿಚಿಂಗ್ ಮಾಡಿ ಆಯಿತು, ವಿಡಿಯೋನ ಸ್ಕಿಪ್ ಮಾಡಿದೆ ಸ್ವಲ್ಪ. ಈಗ ಡಾಟ್ಸ್ ಇಡಲಿಕ್ಕೆ ಅವರ ಅಳತೆಯಲ್ಲಿ 3 ಇಂಚಸ್ ಇತ್ತು ನನಗೆ. ಆದಮೇಲೆ ನಾನು 1/2 ಇಂಚ್ ಡಿಫ್ರೆನ್ಸ್ ಬಿಟ್ಟು ಮಾರ್ಕ್ ಮಾಡ್ತಿದ್ದೇನೆ. ಅಂದರೆ ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಇದೆ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್, ಹಾಗೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್. ಇಲ್ಲಿ 1/2 ಇಂಚಿನ ಬದಲು 3/4 ಇಂಚ್ ಇಟ್ಕೊಳ್ತಾರೆ ಕೆಲವರು. ನಿಮಗೆ ಅಳತೆಯಲ್ಲಿ ಹೇಗಿದೆ ಹಾಗೆ ನೋಡ್ಕೊಳ್ಳಿ. ಮತ್ತು ಲೆಂತ್ ಬಂದುಬಿಟ್ಟು ನಾನಿಲ್ಲಿ 3 ಇಂಚಸ್ ಇಡ್ತಿದ್ದೇನೆ. 3 ಇಂಚಸ್ ಸಾಕಾಗ್ತದೆ. ಡಾಟ್ಸನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಲಿಕ್ಕೆ ಇದೇ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, 3 ಇಂಚ್ ಲೆಂತ್ ಇದೆ. ಆಮೇಲೆ ಸೆಕೆಂಡ್ ಡಾಟಿಗೆ ನಾನು ಸೆಂಟರಿಗೊಂದು ಮಾರ್ಕ್ ಮಾಡ್ತೇನೆ. ಅಲ್ಲಿಂದ ಮತ್ತೆ ನಮಗೆ ಮಾರ್ಕ್ ಮಾಡಬೇಕಾಗ್ತದೆ. ಇದು ಎಲ್ಲ ಬ್ಲೌಸ್ ಇದಕ್ಕೆ ಕೂಡ ಸೇಮ್. ಮತ್ತು ಇಲ್ಲಿ 2.5 ಇಂಚ್ ಇಟ್ಕೊಳ್ಬೋದು ಅಥವಾ 2.25 ಇಂಚನ್ನು ಇಟ್ಕೊಳ್ಬೋದು. ನಾನಿಲ್ಲಿ 2.5 ಅಥವಾ 2.25 ಇಂಚಸ್ಸನ್ನು ಇಟ್ಕೊಳ್ತೇನೆ. ಅಂದರೆ ಬ್ಲೌಸಲ್ಲಿ ಮೇನ್ ಬ್ಲೌಸಲ್ಲಿ ಅವರು ಅಳತೆ ಕೊಟ್ಟ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಮತ್ತು 3rd ಡಾಟ್ ಆರ್ಮ್ ಹೋಲ್ ಹತ್ರ ಇದು 3 ಇಂಚಸ್ಸಷ್ಟು ಲೆಂತ್ ಬೇಕು, 3 ಇಂಚು ಲೆಂತ್ ಬೇಕು. ಮತ್ತು ಆ ಕಡೆ 1/4 ಇಂಚ್ ಮತ್ತು ಈ ಕಡೆ 1/4 ಇಂಚ್, ಇದು ಕೂಡ ಎಲ್ಲ ಬ್ಲೌಸ್ ಇದಕ್ಕೆ ಕೂಡ ಸೇಮ್ ಇರ್ತದೆ. ನೀವು ಮಾರ್ಕ್ ಮಾಡಿಕೊಳ್ಳುವಾಗ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಡಾಟ್ಸನ್ನು ಸ್ಟಿಚ್ ಮಾಡುವಾಗ ಈಸಿ ಆಗ್ತದೆ. ಮತ್ತು 4th ಡಾಟನ್ನು ಇಡಲಿಕ್ಕಿದೆ. ಇದು ಕೂಡ ಎಲ್ಲ ಬ್ಲೌಸ್ ಇದಕ್ಕೆ ಕೂಡ ಸೇಮ್ 2.5 ಇಂಚಸ್ ಅಷ್ಟಿದೆ. ಮತ್ತು ಲೆಂತ್ ಬಂದುಬಿಟ್ಟು ಲೆಂತ್ ವೈಸ್ ನೀವು ನೋಡ್ಕೊಳ್ಳಿ. ಅಂದರೆ ಮೊದಲು ಗುರುತಿಸಿದ 3 ಡಾಟ್ಸ್ ಇದೆಯಲ್ಲ, ಅದಕ್ಕೆ ಮ್ಯಾಚ್ ಆಗಬೇಕು ಸ್ವಲ್ಪ. ಇಲ್ಲಿ ನಾನು 5 ಇಂಚಸ್ ಅಷ್ಟು ಲೆಂತ್ ತಗೊಂಡಿದ್ದೇನೆ. ನಿಮಗೆ 1/2 ಇಂಚಲ್ಲಿ ಆ ಕಡೆ ಈ ಕಡೆ ಆಗ್ಬೋದು. ಇಲ್ಲಿಂದ ಇಲ್ಲಿಗೆ ನಾನು ಟೋಟಲ್ 1/4 ಇಂಚು ತಗೊಳ್ಬೇಕು, ನೆನ್ಪಿಟ್ಕೊಳ್ಳಿ, ಟೋಟಲ್ 1/4 ಇಂಚು. ಹಾಗೆಯೇ ಇಲ್ಲಿ ಆ ಕಡೆ ಈ ಕಡೆ ಅರ್ಧ ಇಂಚು ಸೇರಿ ಟೋಟಲ್ 1 ಇಂಚು. ಅದೇ ರೀತಿ ಈ ಡಾಟಿಗೆ ಕೂಡ ಆ ಕಡೆ ಈ ಕಡೆ 1/4 ಇಂಚ್, ಟೋಟಲ್ ಅರ್ಧ ಇಂಚು. ಮತ್ತು ನಾನೀಗ 4th ಡಾಟ್ ಏನಿಟ್ಟಿದ್ದೇನೆ ಅದರದ್ದು ಕೂಡ 1/4 ಇಂಚು ಡಿಫ್ರೆನ್ಸ್.
ಮತ್ತು ನಾನಿಲ್ಲಿ ಡಾಟ್ಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ಆ ಕಡೆ ಸೈಡ್ ಇದಕ್ಕೆ ಕೂಡ ಫ್ಯಾಬ್ರಿಕ್ಕಿಗೆ ಮಾರ್ಕ್ ಮಾಡಿಕೊಳ್ಳಲಿಕ್ಕೆ ನಾನು ಇಲ್ಲಿ ಈ ಥರ ನಾಚ್ ಹಾಕ್ಕೊಳ್ತಾ ಇದ್ದೇನೆ. ಆಗ ನನಗೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೀವು ಕೂಡ ಇದೇ ರೀತಿ ಯೂಸ್ ಮಾಡಬಹುದು. ಈಗ ಸ್ಟಿಚ್ ಮಾಡಿ ಆಯಿತು. ಏನು ಮಾರ್ಕಿಂಗ್ ಮಾಡಿದ್ದೇವೆ ಅದರ ಮೇಲ್ಗಡೆನೇ ಸ್ಟಿಚ್ ಮಾಡಿಕೊಳ್ಬೇಕು. ಎರಡೂ ಸೈಡ್ ಇದಕ್ಕೆ ಕೂಡ ಸ್ಟಿಚ್ ಮಾಡಿಕೊಂಡಿದ್ದೇನೆ. ಈಗ ಬೆಲ್ಟ್ ಪಟ್ಟಿ ಹಾಕಲಿಕ್ಕಿದೆ. ಬೆಲ್ಟ್ ಪಟ್ಟಿಗೆ ನಾವಾಗಲೇ ಸಪ್ರೇಟಾಗಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೇವೆ. ಅದನ್ನು ಸಪ್ರೇಟಾಗಿ ಅಂದರೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಒಂದೇ ಕಡೆ ಇಟ್ಕೊಳ್ಬೇಕು. ಹಾಗೆ ಇದರ ಮೇಲೆ ಸ್ಟಿಚಿಂಗ್ ಮಾಡುವಂಥದ್ದು. ನೋಡಿ, ಕೆಳಗಡೆಯಿಂದ ಸ್ಟ್ರೈಟ್ ಲೈನ್ ಏನಿರ್ತದೆ ಅಲ್ಲಿಗೆ ಒಂದು ಸ್ಟಿಚ್ ಹಾಕಿಕೊಳ್ಬೇಕು. 1/4 ಇಂಚ್ ಬಿಟ್ಟು ನಾನು ಸ್ಟಿಚಿಂಗ್ ಹಾಕಿಕೊಂಡಿದ್ದೇನೆ. ಆಮೇಲೆ ಒಳಗಡೆ ಕಚ್ಚಾ ಏನಿದೆ ಅದು ಲೈನಿಂಗ್ ಸೈಡಿನ ಕಡೆ ಬರಬೇಕು. ಅದರ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ನೋಡಿ ಇದೇ ರೀತಿ ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ಇದು ಕಚ್ಚಾ ಲೈನಿಂಗ್ ಸೈಡ್ ಬಂದರೆ ಟಾಪ್ ಸ್ಟಿಚ್ ಹಾಕಲಿಕ್ಕೆ ಈಸಿ ಆಗ್ತದೆ. ನೋಡಿ, ನಾನಿಲ್ಲಿ ಟಾಪ್ ಸ್ಟಿಚ್ ಹಾಕಿಕೊಂಡಿದ್ದೇನೆ. ಆಮೇಲೆ ಇದನ್ನು ನಾವು ಏನು ಸ್ಟಿಚ್ ಮಾಡಿಕೊಂಡಿದ್ದೇವೆ ಅದರ ಮೇಲೆ ಅಟ್ಯಾಚ್ ಮಾಡಬೇಕು. ಈ ರೀತಿ ನೀಟಾಗಿ ಅಟ್ಯಾಚ್ ಆದಮೇಲೆ ಇಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು. ಸ್ವಲ್ಪ ಜಾಗರೂಕತೆಯಿಂದ ಫೋಲ್ಡ್ ಮಾಡಿ, ಯಾಕಂತ ಹೇಳಿದರೆ ನಾವು ಇನ್ನೊಮ್ಮೆ ಸ್ಟಿಚ್ ಹಾಕುವಾಗ ಅದು ಸಿಕ್ಕಿ ಹಾಕಿಕೊಳ್ತದೆ. ಇಲ್ಲಿಷ್ಟು ಡಿಫ್ರೆನ್ಸ್ ಬಿಟ್ಟು ಈ ಥರ ಮಡಚಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಡಬಲ್ ಸ್ಟಿಚ್ ಹಾಕಿದ್ದೇನೆ ನಾನಿಲ್ಲಿ. ಆಮೇಲೆ ಇದನ್ನು ನೀಟಾಗಿ ನೋಡಿ ಈ ಕಡೆ ತೆಗಿಲಿಕ್ಕುಂಟು. ನಾವು ಕರೆಕ್ಟಾಗಿ ಮಡಚಿದರೆ ಈ ರೀತಿ ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ಇಲ್ಲಾಂತ ಹೇಳಿದರೆ ಕಷ್ಟ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಐರನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಐರನ್ ಮಾಡ್ಕೊಳ್ತಾ ಇಲ್ಲ. ಇದೇ ರೀತಿ ಇನ್ನೊಂದು ಸೈಡ್ ಇದಕ್ಕೆ ಕೂಡ ಸ್ಟಿಚ್ ಹಾಕಿಕೊಂಡ್ರೆ ಆಯಿತು. ಈಗ ಫ್ರಂಟ್ ಪಾರ್ಟ್ ಇದ್ದಕ್ಕೆ ರೆಡಿ ಆಯಿತು. ಇನ್ನೀಗ ಉಕ್ಸ್ ಪಟ್ಟಿಯನ್ನು ಕೂರಿಸಲಿಕ್ಕಿದೆ. ನೋಡಿ, ಎರಡೂ ಸೈಡ್ ಇದಕ್ಕೆ ಕೂಡ ನಾನು ಸ್ಟಿಚ್ ಮಾಡಿಕೊಂಡಿದ್ದೇನೆ. ಈಗ ನಾನು ಉಕ್ಸ್ ಪಟ್ಟಿಗೆ 2 ಇಂಚಷ್ಟು ಅಗಲ ತಗೊಂಡಿದ್ದೇನೆ. ಅದನ್ನು ಫೋಲ್ಡ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು ಲೈನಿಂಗನ್ನೇ ತಗೊಳ್ತಿದ್ದೇನೆ. ಇದು ಉಕ್ಸ್ ಹಾಕಲಿಕ್ಕೆ ಅದನ್ನು ಈ ರೀತಿ ಒಂದು ಸೈಡಲ್ಲಿ ಮಾತ್ರ ಸ್ಟಿಚ್ ಹಾಕಿಕೊಂಡು ಈ ರೀತಿ ಕಟಿಂಗ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡ್ತೇನೆ. ಎಡ್ಜಲ್ಲಿ ಸ್ವಲ್ಪ ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಉಲ್ಟಾ ಮಾಡುವಾಗ ಈಸಿ ಆಗ್ತದೆ. ಆಮೇಲೆ ಇದು ಲೈನಿಂಗ್ ಆ ಕಡೆ ಆಗಬಾರ್ದು ಅಂತ ನಾನಿಲ್ಲಿ ಒಂದು ಸ್ಟಿಚ್ ಹಾಕಿಕೊಂಡೆ. ಎಕ್ಸ್ಟ್ರಾ ಇದ್ದದನ್ನು ಪೀಸನ್ನು ಕಟ್ಟಿಂಗ್ ಮಾಡಿಕೊಂಡೆ. ನಾವೀಗ ಏನು ಮಡಚಿ ಸ್ಟಿಚ್ ಹಾಕಿಕೊಂಡ್ವಿ ಅದನ್ನು ಕೆಳಗಡೆಯಿಂದ ಇಟ್ಟು ಇದೇ ರೀತಿ ಇದರ ಮೇಲ್ಗಡೆನೇ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಬೇಕು. ಕೆಳಗಡೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಯಾಕಂತ ಹೇಳಿದರೆ ಫ್ಯಾಬ್ರಿಕ್ ಆ ಕಡೆ ಆಗಿದ್ದರೆ ಕಷ್ಟ ಆಗ್ತದೆ, ಫಿನಿಶಿಂಗ್ ನೀಟಾಗಿ ಬರುವುದಿಲ್ಲ. ಮತ್ತು ಇಲ್ಲಿ ನಾನು ಡಬಲ್ ಸ್ಟಿಚ್ ಹಾಕ್ತಿದ್ದೇನೆ. ಮತ್ತು ಮೇಲ್ಗಡೆ ಏನು ಎಕ್ಸ್ಟ್ರಾ ಉಳಿದಿದೆ ಅದನ್ನು ಕಟಿಂಗ್ ಮಾಡ್ತೇನೆ. ಈಗ ಇದರ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್, ಅಂದರೆ ಒಳಗಡೆದು ಕಚ್ಚಾ ಏನಿದೆ ಅದು ಲೈನಿಂಗ್ ಕಡೆನೇ ಬರಬೇಕು. ಈಗ ಇದನ್ನು ಒಂದು ಫೋಲ್ಡ್ ಮಾಡಿಕೊಂಡು ಸೈಡಿಗೆ ಸ್ಟಿಚ್ ಮಾಡಿಕೊಳ್ಬೇಕು. ಇದು ಉಕ್ಸ್ ಪಟ್ಟಿ ಹಾಕಲಿಕ್ಕೆ. ನೋಡಿ, ನಾನೀಗ ಸ್ಟಿಚ್ ಮಾಡಿಕೊಂಡಿದ್ದೇನೆ. ಈಗ ಇನ್ನೊಂದು ಅಂಥೇಳಿದರೆ ಉಕ್ಸನ್ನು ನಾವೇನು ಹಾಕ್ತೇವೆ ಅದರದ್ದು. ಇದಕ್ಕೆ ನಾನು ಲೈನಿಂಗ್ ಮತ್ತು ಫ್ಯಾಬ್ರಿಕ್ ಒಟ್ಟಿಗೆ ತಗೊಂಡಿದ್ದೇನೆ. ಅದು 3 ಇಂಚಸ್ ಇದೆ. ಮೇನ್ ಫ್ಯಾಬ್ರಿಕ್ ಕೂಡ ತಗೊಂಡಿದ್ದೇನೆ ಇಲ್ಲಿಗೆ ನಾನು, ಯಾಕಂದರೆ ಇದು ಕಾಣಿಸ್ತದೆ ಅಂತ. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಒಟ್ಟಿಗೆ ತಗೊಂಡು ಸ್ಟಿಚ್ ಮಾಡಲಿಕ್ಕಿದೆ. ಮೇನ್ ಫ್ಯಾಬ್ರಿಕ್ ಇದು ರೈಟ್ ಸೈಡನ್ನು ಒಳಗಡೆ ಹಾಕ್ತಿದ್ದೇನೆ, ರಾಂಗ್ ಸೈಡ್ ಮೇಲ್ಗಡೆ ಕಾಣಿಸ್ತಿದೆ ನಿಮಗೆ. ಎರಡು ಸೈಡ್ ಮಾತ್ರ ಸ್ಟಿಚಿಂಗ್ ಹಾಕಿ ಕಾರ್ನರಲ್ಲಿ ಕರೆಕ್ಟಾಗಿ ಅಂತೇಳಿದರೆ ಅದು ನೀಟಾಗಿ ಎಡ್ಜ್ ಬರುವುದಿಲ್ಲ. ಅದಕ್ಕೆ ನಾನು ಕಟ್ ಮಾಡಿಕೊಂಡು ಆದಮೇಲೆ
ಉಲ್ಟಾ ಮಾಡ್ತಿದ್ದೇನೆ. ಇದಕ್ಕೆ ಬೇಕಾದರೆ ನೀವು ಐರನನ್ನು ಹಾಕಿಕೊಳ್ಬೋದು. ಈಗ ಇದರ ಮೇಲ್ಗಡೆ ನಾನು ಸ್ಟಿಚ್ಚನ್ನು ಹಾಕಿಕೊಳ್ತೇನೆ. ಎರಡು ಸೈಡ್ ಮಾತ್ರ ಸ್ಟಿಚಿಂಗ್ ಹಾಕಿಕೊಂಡಿದ್ದೇನೆ ನಾನು. ಇದನ್ನು ಈಗ ನಾವು ಬ್ಲೌಸಿನ ಮೇಲೆ ಇಟ್ಟು ಸ್ಟಿಚಿಂಗ್ ಮಾಡುವಂಥದ್ದು. ಈಗ ಇದನ್ನು ಇಡುವಂಥದ್ದು ರೀತಿ ಸ್ವಲ್ಪ ಚೇಂಜ್ ಇದೆ, ಆಗದ ಹಾಗೆ ಅಲ್ಲ. ಇದು ರೈಟ್ ಸೈಡ್, ಇದು ನೋಡಿ ಲೈನಿಂಗ್. ಈ ರೈಟ್ ಸೈಡನ್ನು ನೋಡಿ ಈ ಥರ ಮೇನ್ ನಾವೇನು ಬ್ಲೌಸ್ ಹೊಲ್ದಿದ್ದೇವೋ ಅದರ ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡುವಂಥದ್ದು. ಕೆಳಗಡೆ ಎಡ್ಜಲ್ಲಿ ಸ್ವಲ್ಪ ನೀಟಾಗಿ ನೋಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಎಕ್ಸ್ಟ್ರಾ ಪೀಸಸ್ ಏನಿದೆ, ಥ್ರೆಡ್ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ, ಅದನ್ನು ನೀಟಾಗಿ ನಾನು ಕಟಿಂಗ್ ಮಾಡಿಕೊಂಡೆ. ಈಗ ಇದರ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕಿಕೊಳ್ಳುವಂಥದ್ದು. ಎಕ್ಸ್ಟ್ರಾ ಎಷ್ಟಿದ್ರೂ ಕೂಡ ತೆಗಿಬೇಕು, ಯಾಕಂದರೆ ಅದು ಫಿನಿಶಿಂಗ್ ಬರುವುದಿಲ್ಲ. ಈಗ ಈ ರೀತಿ ಮಡಚಿಕೊಂಡು ಸ್ಟಿಚ್ಚಿಂಗನ್ನು ಮಾಡಬೇಕು. ಈಗ ಫಿನಿಶಿಂಗ್ ನೀಟಾಗಿ ಬರ್ತದೆ ನೋಡಿ. ನಾನಿಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕಿಕೊಂಡಿದ್ದೇನೆ. ಸ್ಟಿಚಿಂಗ್ ಮಾಡಿದ ವಿಡಿಯೋನ ಹಾಕಲಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ನಿಮಗೆ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೇನೆ. ಈ ರೀತಿ ನೀಟಾಗಿ ಬರ್ತದೆ. ಇದೇ ರೀತಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಮತ್ತು ಬ್ಯಾಕ್ ಪಾರ್ಟಿದ್ದು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಒಂದೇ ವಿಡಿಯೋದಲ್ಲಾದರೆ ತುಂಬ ಲೆಂತಿ ಆಗ್ತದೆ ಅಂತ ನಾನಿಲ್ಲಿ 2 ವಿಡಿಯೋ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಒಂದೇ ವಿಡಿಯೋದಲ್ಲಿ ನಾವು ಶಾರ್ಟಾಗಿ ಹೇಳ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಎಲ್ಲ ಇನ್ಫಾರ್ಮೇಷನ್ ಹೇಳಬೇಕು. ಆಗ ನೀಟಾಗಿ ಅರ್ಥ ಆಗ್ತದೆ. ಅಂದರೆ ಬಿಗಿನರ್ಸಿಗೆ ಚಿಕ್ಕ ಚಿಕ್ಕ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗ್ತದೆ. ಇದರ ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸ್ ಇದ್ದು ನಾನು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ, ದಯವಿಟ್ಟು ನೋಡಿ. ಹಾಗೆಯೇ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.